ಹೊಡೆದು ನ್ಯಾಣ ಹಾಕ್ಬಿಟ್ಟವ್ರೆ ಸರ್. 3 ದಿನ ಆಯಿತು, ಸ್ಪಾಟ್ಗೆ ಒಬ್ಬರು ಬಂದಿಲ್ಲ. ಕಂಪ್ಲೇಂಟ್ ಮಾಡಿದ್ದೀವಿ, ಒಬ್ಬರು ತಗೊಂಡಿಲ್ಲ. ಏನಕ್ಕೂ ರಿಯಾಕ್ಷನ್ನೇ ಕೊಟ್ಟಿಲ್ಲ. 3 ದಿನ ಆಯಿತು, ಅಕ್ಕಪಕ್ಕದವ್ರು ಯಾರೂ ಊಟ ಮಾಡಿಲ್ಲ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮಲ್ಲಯ್ಯನ ದೊಡ್ಡಿಲಿ ಹೊಡೆದು ನ್ಯಾಣ ಹಾಕ್ಬಿಟ್ಟವ್ರೆ. ವರದಕ್ಷಿಣೆ ಕೇಸು, ಅತ್ತೆ ಗಂಡ ಮೈದ ಮಾವದಿರು ಯಾರು ಬಂದಿಲ್ಲ ಸ್ಪಾಟ್ಗೆ. ನಮಗೆ ಗಂಡ ಬೇಕು. ಅವ್ರು ಸಂಸ್ಕಾರ ಮಾಡೋಕ್ಕೆ ನಾವೇನು ಮಾಡಲ್ಲ. ಆ ಸಂಸ್ಕಾರ ಮಾಡಿಬಿಟ್ಟು ಅವ್ರದ್ದು ಇದು ಮಾಡಿಕೊಟ್ಬಿಟ್ಟು ನ್ಯಾಯ ದೊರಕಿಸ್ಕೊಡಿ ಸ್ವಾಮಿ. ಅದು ದಿನ ಟಾರ್ಚರ್ ಸ್ವಾಮಿ, ಕಿರುಕುಳ. ವರದಕ್ಷಿಣೆ ಕೇಸು ಸರ್. ವರದಕ್ಷಿಣೆ ದುಡ್ಡು ತರಲಿಲ್ಲ ಅಂತ ಅವ್ರು ದಿನ ಹೊಡಿತಿದ್ದ. ನಾ ತಾಯಿ ಎಲ್ಲ ದಿನ ಫೋನ್ ಮಾಡಿ ಹೇಳ್ತಾ ಇದ್ಲು. 2 ದಿನದ ಇಂಚರ್ ಕರೆನ್ಸಿ ಇರಲಿಲ್ಲ ಸರ್. ಅವಳು ಸಾಯೋ ದಿವಸ ಕರೆನ್ಸಿ ಇರಲಿಲ್ಲ ಸರ್. ಇಲ್ಲಾಂದ್ರೆ ಅವತ್ತು ಬಚ್ಚ ಮಾಡಿಬಿಡ್ತಾ ಇದ್ದೆ ನಾನು. ಬತ್ತೀನಿ ಅಂದೆ, ಅವಳೇ ಬತ್ತೀನಿ ಅಂತ ಅಂದ್ಲು. ಪಕ್ಷ ಮುಗಿಲಿಕ್ಕಣಮ್ಮ ಅಂತ ನನ್ನ ಮಗನು ಅಂದ. ಹೋಗೋಣ ಅಂತ ಒಂದು 6 ತಿಂಗಳಿಂದನೂ ಎಲ್ಲ ಮೈದಾ ಗೀದ ಎಲ್ಲ ಟಾರ್ಚರ್ ಕೊಡ್ತಿದ್ರು ಸರ್. ಒಂದೇ ಗ್ರಾಮ ವಾಲಿವಾಸ ಇದ್ದಿದ್ದು ಮಲ್ಲಯ್ಯನ ದೊಡ್ಡಿ ಸರ್. ಏನಿಲ್ಲ ಸರ್, ಮಲ್ಲಯ್ಯನ ದೊಡ್ಡಿಲಿ ಹೊಡೆದ್ಬಿಟ್ಟು ನ್ಯಾಣ ಹಾಕ್ಬಿಟ್ರು ಸರ್. ವರದಕ್ಷಿಣೆ ಕಿರುಕುಳ ಸರ್. ನಿಮ್ಗೆ ಏನು ಗೊತ್ತಾಯ್ತು ವಿಷಯ ಸರ್? ನಮಗೆ ನಮ್ಮ ಅಕ್ಕ ಸುಮ್ಮಕ್ಕ ಅವ್ರು ಫೋನ್ ಮಾಡೋರು ಸರ್. ನಮಗೂ ಅವ್ರು ಫೋನ್ ಮಾಡಿರಲ್ಲ. ಅವ್ರು ಫೋನ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ಎಲ್ಲ ಹೊಂಟೋಗ್ಬಿಟ್ಟಾರೆ ಸರ್. ಈ ರೀತಿ ಮದ್ದು ಕೂಡ ಗಲಾಟೆ ಆಗ್ತದೆ. ಹೂ ಸರ್ ಗಲಾಟೆ ಮಾಡ್ತಿದ್ದ ಸರ್. ಅವನು ಬೆಟ್ಟಿಂಗ್ ಆಡ್ತಿದ್ದ ಸರ್ ಸಿಕ್ಕಾಪಟ್ಟೆ. ಅವನು ಆ ಸಾಲ ತಡಿನಾರಂತ ವರದಕ್ಷಿಣೆ ಕಿರುಕುಳ ಈಸ್ಕಬ ಅಂತ ಸರ್ ಹೊಡೆದ್ನ ಹಿಂಗೆ ಮಾಡ್ಬಿಟ್ಟವನು ಸರ್. ಮಹಿಳಾ ಸಂಘಕ್ಕೂ ಹೋಗಿಲ್ಲ ಸರ್. ಟಾರ್ಚರ್ ತಡಿನಾರನಂತೆ ಅಲ್ಲೂ ಕಂಪ್ಲೇಂಟ್ ಎಲ್ಲ ಆಗಿ ಇವಳಿಗೆ ಏನ್ಯಾರು ನಾವೇ ಇದು ಅನ್ಕೊಂಡು ಬರ್ಸ್ಕೊಂಡವ್ರು ಸರ್. ಸರ್ ಹಂಗ ಅಕ್ಕ ಸರ್. ಮಕ್ಕಳುಗಳಿದ್ವಾ? ಹ್ಞೂ ಸರ್, ಇಬ್ರು. ಎಷ್ಟು ವಯಸ್ಸು? ಒಬ್ಬನಿಗೆ 4 ವರ್ಷ, ಒಬ್ಬನಿಗೆ 1 ವರ್ಷದ ಮೇಲೆ 2 ತಿಂಗಳು. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹ್ಞೂ ಸರ್, ಕೊಟ್ಟಿವಿ. ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ? ಇನ್ನೂ ಕೊಂಡಿಲ್ಲ ಸರ್.